ಸರಸ್ವತಿ, ರಾಧಕ್ಕ ಆಡಿದ ಮಾತಿಗೆ ಬೇಸರ ಆಯ್ತಾ? ಇಲ್ಲಪ್ಪ, ಹಾಗೇನೂ ಇಲ್ಲ. ಅವರು ಇರೋದನ್ನ ತಾನೇ ಹೇಳಿದ್ದು. ಇಲ್ಲ, ಅವರು ಬೇಡದೇ ಇರೋದನ್ನೇ ಹೇಳಿದ್ದು. ಅವ್ರು ಯಾಕೆ ಹಾಗೆ ಹೇಳಿದ್ರು, ಅದ್ರ ಹಿಂದೆ ಇರೋ ಉದ್ದೇಶ ಏನು ಅಂತ ನಿನಗರ್ಥ ಆಗಲಿಲ್ಲ. ಆದರೆ ನನಗರ್ಥ ಆಯಿತು. ಆದರೆ ಅದಕ್ಕೆ ಉತ್ತರನೂ ಬೇಗ ಸಿಗುತ್ತೆ. ಆ ವಿಷಯ ಬಿಡು. ಅಲ್ಲ, ಈಗ ನಿನ್ಗೇನು ಮಹಾ ವಯಸ್ಸಾಗಿದೆ ಅಂತ ಅವ್ರು ಹೇಳಿದ ತಕ್ಷಣ ನೀನು ಹೀಗೆ ಬೇಜಾರು ಮಾಡ್ಕೊಳ್ಳೋದಾ? ನೀನೇ ಒಂದು ಮಗು, ಈಗಲೇ ಒಂದು ಮಗು ಬೇಕಾ? ರೀ, ಹೆಣ್ಣು ಮದುವೆ ಆಗೋವರೆಗೂ ಮಗು ರೀ. ಮದುವೆ ಆದ್ಮೇಲೆ ಅವಳು ಒಂದು ಮಗು ಆದ್ರೂ ಅವಳಿಗೆ ಮಗು ಆಗ್ಲೇಬೇಕು. ಇಲ್ಲ ಅಂದ್ರೆ ನೋಡೋ ದೃಷ್ಟಿ ಬೇರೆ ತರಾನೇ ಇರುತ್ತೆ. ಸರಸ್ವತಿ, ಸಮಾಜ ಅಂದಮೇಲೆ ಒಳ್ಳೇದು ಕೆಟ್ಟದ್ದು ಎಲ್ಲಾನೂ ಇರುತ್ತೆ. ನಮಗೆ ಬೇಕಾಗಿರೋದನ್ನ ನಾವು ಆರಿಸ್ಕೋಬೇಕು. ಅದೇ ಬುದ್ಧಿವಂತಿಕೆ. ನಮ್ಮ ಅತ್ತಿಗೆಗೆ ಮದುವೆ ಆಗಿ 10 ವರ್ಷ ಆದ್ಮೇಲೆನೆ ಮಗು ಆಗಿರೋದು. ನಮ್ಮ ಅಕ್ಕ ವೆಂಕಟಾಂಬಾಗೆ ಮದುವೆ ಆಗಿ 8 ವರ್ಷಗಳಾದ ಮೇಲೇನೆ ಮಗು ಆಗಿದ್ದು. ಅಷ್ಟ್ಯಾಕೆ, ನಾನು ಹುಟ್ಟಿದ್ದು ನಮ್ಮಣ್ಣ ಹುಟ್ಟಿದ 10 ವರ್ಷಗಳ ನಂತರ. ಪ್ರಯತ್ನ ನಮ್ಮದು, ಫಲಾಫಲಗಳು ದೇವರದು. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಭಗವಂತ ಕೊಟ್ಟಾಗ ಸ್ವೀಕಾರ ಮಾಡೋದಷ್ಟೇ ನಮ್ಮ ಕೆಲಸ. ನಮ್ಮ ಬೇಸರ ಮತ್ತೊಬ್ಬರಿಗೆ ಅಸೂಯೆ ಥರ ಕಾಣಬಾರದು. ನೀನು ಅಸೂಯೆ ಪಡ್ತಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಅತ್ತಿಗೆ ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ರೆ? ಅಕ್ಕನಿಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ಅವ್ರು ಹಾಗೆಲ್ಲ ತಿಳ್ಕೊಳಲ್ಲ. ಹೌದು, ನನ್ನ ಬಗ್ಗೆ ಗೊತ್ತಿದ್ದು ನಾನು ಅಸೂಯೆ ಪಡ್ಬೋದು ಅಂತ ನೀವೇ ತಿಳ್ಕೊಂಡ್ರಿ? ನಾನೇನು ಅಷ್ಟು ಸಣ್ಣವಳಾ? ಹಾ, ನೀನ್ ಸಣ್ಣವಳೆ. ಏನು ವಯಸ್ಸಿನಲ್ಲಿ? ಸಾಕು ಸುಮ್ಮನಿರಿ, ನಾನು ದೊಡ್ಡವಳು. ಆಯ್ತು ದೊಡ್ಡವ್ರೇ. ಛೀ, ಹಾಗೆಲ್ಲ ಹೆಂಡತಿ ಕೈ ಮುಗಿಬಾರ್ದು. ಇನ್ನೇನು ಮುಗಿಬೇಕು? ಛೀ, ಹೋಗ್ರಿ. ಅಪ್ಪ, ಇವಾಗ ಈ ಅಟ್ಟ ಹತ್ತಿ ಅಲ್ಲಿರೋ ಪಾತ್ರೆ ಎಲ್ಲ ತೆಗಿಬೇಕಾ? ನಾನೊಬ್ಳು ಬಿಟ್ಟು ಬಿದ್ದಿದ್ದೀನಿ. ಅದಕ್ಕೆ ಎಲ್ಲ ಕೆಲಸನೂ ನನಗೆ ಹೇಳ್ತಾರೆ. ನನಗಂತೂ ಸಾಕಾಗೋಗಿದೆ. ಅಲ್ಲ, ಎಷ್ಟು ಮನೆಗೆ ಬೆಂಕಿ ಹಚ್ಚಿ ಬಂದಿದ್ದೀನಿ. ಈ ಮನೇಲಿ ಒಂದು ಹುಲ್ ಕಡ್ಡಿ ಅಲ್ಲಾಡ್ಸೋಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ. ಏನೋ ಆ ಗುರುಗಳ ಮಾತಿಂದಾದರೂ ಈ ಮನೆ 2 ಭಾಗ ಆಯ್ತಲ್ಲ, ಅಷ್ಟೇ ನನಗೆ ಸಮಾಧಾನ. ಮೊದಲು ಇಲ್ಲಿಂದ ತೊಲಗಿದ್ರೆ ಸಾಕಾಗಿದೆ. ರಾಧಕ್ಕ, ಪಾತ್ರೆಗಳನ್ನೆಲ್ಲ ಇಳಿಸ್ಬಿಟ್ಯಾ? ಇನ್ನೂ ಇಲ್ಲ ಗೋಪಕ್ಕ. ಮತ್ತಾಗಲೇ ಸುಸ್ತು ಬೀಳ್ತಾ ಇದೆಯಾ? ನೋಡ್ರಾಧಕ್ಕ, ಯಾವುದೂ ಮರಿಬೇಡ. ಆ ಹಿತ್ತಾಳೆ ಹಂಡೆ, ಕಂಚಿನ ತಾಬಾಣ, ತಾಮ್ರದ ತಮ್ಗೆ, ಹರಿವಾಣ ಎಲ್ಲನೂ ತೆಗಿಬೇಕು, ಆಯ್ತಾ? ಹತ್ತು. ನನ್ನ ಬೀಳಿಸ್ಬೇಡಪ್ಪ. ಇರೀ ರಾಧಕ್ಕ. ಅಮ್ಮ, ಇದನ್ನೆಲ್ಲ ಯಾಕಮ್ಮ ಇಳಿಸ್ತಾ ಇದೀಯಾ? ಕಾವೇರಿ ಪಟ್ಟಣದ ವಿದ್ಯಾಪೀಠದಲ್ಲಿ ಒಂದು ಸಂಸಾರಕ್ಕೆ ಸಾಕಾಗುವಷ್ಟು ಪಾತ್ರೆಗಳಿವೆ. ಅಲ್ಲಿದೆ ಅಂತ ನಂಬ್ಕೊಂಡು ಖಾಲಿ ಕೈಯಲ್ಲಿ ಹೋಗಕ್ಕಾಗತ್ತಾ ವೆಂಕಟನಾಥ? ಸಂಸಾರ ಅಂತ ಅಂದಮೇಲೆ 108 ಬೇಕಾಗತ್ತೆ. ಅಲ್ಲಿ ಏನಿದೆಯೋ ಇಲ್ವೋ ಯಾರಿಗೆ ಗೊತ್ತು? ಅಮ್ಮ, ವಿದ್ಯಾಪೀಠದಲ್ಲಿ ಇಲ್ಲದೆ ಇರುತ್ತಾ? ಸುಮ್ಮನೆ ಇಲ್ಲಿರೋದನ್ನೆಲ್ಲ ಯಾಕೆ ಇಳಿಸೋದು? ಸರ್ಸು, ಒಂದು ಪದಾರ್ಥ ಹೆಚ್ಚಿದ್ರೂ ನಡೆಯುತ್ತೆ, ಇಲ್ಲದೆ ಇದ್ರೆ ಅಲ್ಲಿ ಹೋಗಿ ಪರದಾಡಂಗಾಗುತ್ತೆ. ಅಷ್ಟಕ್ಕೂ ನೀವೆಲ್ಲ ಹೋದ್ಮೇಲೆ ಇಲ್ಲಾದರೂ ಯಾರಿರ್ತಾರೆ? ನಾನು, ನಿಮ್ಮ ಭಾವ, ಮಗು ಅಷ್ಟೆ. ಇನ್ನೂ ಕೆಳಗಿರೋ ಪಾತ್ರೆಗಳನ್ನೇ ಮೇಲೆತ್ತಿಡಿಸ್ಬೇಕಾಗತ್ತೆ. ಏನು ಕರ್ಮನೋ ಏನೋ, ನನ್ನ ಕಾಲಿಟ್ಟಿದ ತಕ್ಷಣ ನಿಮ್ಮ ಮನೆ ಖಾಲಿ ಮಾಡ್ತಾ ಇದ್ದೀರಾ.
ನಾನೇನು ಪಾಪ ಮಾಡಿದ್ನೋ ಗೊತ್ತಿಲ್ಲ. ಬಿಡ್ತು ಅನ್ನಕ್ಕ, ನಿಮ್ಮ ಒಬ್ಬಳನ್ನೇ ಬಿಟ್ಟು ಹೋಗೋಕ್ಕೆ ನಮಗೇನು ಆಸೆನಾ ಹೇಳು? ಮಗು ಜೊತೆ ಆಟ ಆಡಬೇಕು, ಮುದ್ದು ಮಾಡಬೇಕು, ಅವನ ಜೊತೆ ಕಾಲ ಕಳಿಬೇಕು ಅಂತ ನನಗೂ ತುಂಬ ಆಸೆ. ಆದರೆ ಏನು ಮಾಡೋದು, ಗುರುಗಳ ಆಜ್ಞೆ, ವಿದ್ಯಾಪೀಠದ ಜವಾಬ್ದಾರಿ. ನಾವು ನಿಧಾನ ಮಾಡಿದಷ್ಟು ಅಲ್ಲಿನ ಮಕ್ಕಳು ಅಕ್ಷರದಿಂದ ವಂಚಿತರಾಗ್ತಾರೆ. ನಮ್ಮಿಂದ ಅವ್ರ ಅಕ್ಷರಕ್ಕೆ ತೊಂದರೆ ಆಗಬಾರ್ದು ಅಂತ ಈ ರೀತಿ ಹಠಾತ್ತಾಗಿ ಹೊರಟಿದ್ದೀವಿ ಹೊರತು ನಿಮ್ಮಿಂದ ದೂರ ಆಗಬೇಕು ಅನ್ನೋ ದುರುದ್ದೇಶದಿಂದ ಅಲ್ಲ. ಕೊನೆ ತನಕ ನಮ್ಮ ಮನೆಯಲ್ಲಿ ಒಬ್ಳಾಗಿರ್ತೀಯ ಅಂತ ಅಂದ್ಕೊಂಡಿದ್ವಿ. ನೀವು ಹೊರಡ್ತೀರಾ ಅಂದಮೇಲೆ ನಿಮ್ಮನ್ನ ಬರೀ ಕೈಯಲ್ಲಿ ಕಳಿಸಿದ್ರೆ ಏನು ಚಂದ? ನೀನಾಗೆ ಹೊರಟೋಗ್ತೀನಿ ಅಂತ ಹೇಳಿದ್ರೆ ನಿನಗೇನು ಕೊಟ್ಟು ಕಳಿಸ್ಬೇಕು ಅಂತ ನನಗೂ ಗೊತ್ತಾಗ್ತಿರ್ಲಿಲ್ಲ. ಏನಾದರೂ ಕೊಟ್ಟಿದ್ದಿದ್ರೆ ಅದು ನಿಮಗೆ ತೃಪ್ತಿ ನೀಡಿದೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಆದರೆ ನಿನಗೆ ಏನು ಬೇಕು ಅಂತ ಗೊತ್ತಾಗಿದೆ. ಅದಕ್ಕೆ ನಾವೆಲ್ಲರೂ ಮನಸ್ಫೂರ್ತಿಯಾಗಿ ಕೊಡ್ತಾ ಇದ್ದೀವಿ. ತಗೊಂಡು ಹೋಗು ರಾಧಕ್ಕ. ಗೋಪಕ್ಕ, ನಾನು ತಪ್ಪು ಮಾಡಿಬಿಟ್ಟೆ. ಉಂಡು ಮನೆಗೆ ದ್ರೋಹ ಬಗೆದ್ಬಿಟ್ಟೆ. ನಾನು ಪಾಪಿ ಪಾಪಿ. ನಾನು ನಾನು ಒಳ್ಳೆಯವಳಲ್ಲ ಗೋಪಕ್ಕ. ಗತಿ ಇಲ್ಲದೆ ನಿಮ್ಮ ಮನೆಗೆ ಬಂದವಳಲ್ಲ. ನಿಮ್ಮ ಮನೆ ಹಾಳು ಮಾಡಬೇಕು ಅಂತ ಬಂದಿರೋ ಪಾಪಿ ನಾನು. ನಾನು ಮಾಡಬಾರ್ದೇ ಇರೋ ಪಾಪ ಮಾಡಿದ್ದೀನಿ. ನೀವು ನನ್ನ ಕ್ಷಮಿಸ್ಬೇಡಿ ಗೋಪಕ್ಕ. ನನ್ನಂಥವ್ರು ಈ ಭೂಮಿ ಮೇಲೆ ಬದುಕಿರಬಾರ್ದು. ನನಗೆ ಶಿಕ್ಷೆ ಕೊಡಿ. ನನ್ನ ಕೊಂದ್ಬಿಡಿ 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 ಕೊಂದ್ಬಿಡಿ. ಅದಕ್ಕೆ ಏನು ಮಾಡ್ತಿದ್ಯಾ ಬಿಡು. ರಾಧಕ್ಕ, ನೀನು ಯಾಕೆ ಬಂದೆ? ನಿನ್ನ ಯಾರು ಕಳಿಸಿದ್ರು? ನೀನು ಬಂದಾಗಿಂದ ಏನೇನು ಮಾಡಿದ್ಯಾ ಎಲ್ಲ ನನಗೆ ಗೊತ್ತು. ನಮ್ಮಮ್ಮ ನೀನು ಯಾರು, ನಿನ್ನ ಪೂರ್ವಪರ ಏನು, ಒಳ್ಳೆಯವಳ ಕೆಟ್ಟವಳ ಅಂತ ಏನೂ ಕೇಳದೆ ನೇರವಾಗಿ ಮನೆಗೆ ಯಾಕೆ ಕರ್ಕೊಂಡು ಬಂದ್ರು ಗೊತ್ತಾ? ದಿಕ್ಕಿಲ್ಲದ ಒಬ್ಬ ಹೆಣ್ಮಗಳು ಬೀದಿ ಪಾಲಾಗಬಾರ್ದು ಅನ್ನೋ ಕಾಳಜಿಯಿಂದ. ಕರ್ಕೊಂಡು ಬಂದ ಕ್ಷಣದಿಂದ ಇಲ್ಲಿವರೆಗೂ ಒಂದು ದಿನಾನೂ ನಿನ್ನನ್ನು ನಾವು ಹೊರಗೆ ನೋಡು ಅಂತ ನೋಡಿಲ್ಲ. ಈ ಮನೇಲಿ ಯಾರು ನಿನ್ನ ಅನುಮಾನಿಸ್ಲಿಲ್ಲ. ಯಾಕಂದ್ರೆ ಮನುಷ್ಯನನ್ನ ನಂಬಬೇಕು ಅನ್ನೋ ಸಂಸ್ಕಾರ ನಮಗಿದೆ.